ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ರತ್ನ ಭಟ್. ಈಗ ಆಷಾಢ ತಿಂಗಳು ಅಲ್ದಾ, ಇತ್ಲ ಬದಿಗಲ್ಲವ ಆಟಿ ತಿಂಗಳು ಹೇಳ್ತಾ. ಆಟಿ ತಿಂಗಳಲ್ಲಿ ಎಂಥ ಮಸ್ತು ಅಂದರೆ ಇಲ್ಲಿ ಬೇರೆ ಬೇರೆ ಸಮುದಾಯದವು, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಇದ್ದವು, ಹಾಗೆ ಮನೆಗಳಲ್ಲಿ ಅಲ್ಲವ ಆಟಿ ಹಬ್ಬ ಹೇಳಿ ಆಚರಣೆ ಮಾಡ್ತಾರೆ. ಆಟಿಡೊಂಜಿ ದಿನ ಆಟಿದ ಗಮ್ಮತ್ತುಗಳನ್ನು ಮಾಡ್ತಾರೆ. ಈ ಆಟಿ ತಿಂಗಳಲ್ಲಿ ಮಾಡುವಂತಹ ವಿಶೇಷ ತಿಂಡಿ ತಿನಿಸುಗಳನ್ನು ಮಾಡಿ ಎಲ್ಲವೂ ಹಂಚ್ಕೊಂಡು ಒಂದೇ ಕುಟುಂಬದ ಥರ ಪ್ರೀತಿಯಿಂದ ಜೊತೆ ಸೇರಿ ಆಚರಣೆಗಳನ್ನು ಮಾಡ್ತಾರೆ. ನಮ್ಮ ವಿಪ್ರಶ್ರೀ ಸಭಾಭವನ ಕೊಡಗೂರು ಇಲ್ಲೂ ಕೂಡ ಬ್ರಾಹ್ಮಣ ಸಮುದಾಯದ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಂದ ಹಿರಿಯ ನಾಗರಿಕರಿಗೂ ಕೂಡ ಸುಮಾರು ಆಟೋಟಗಳನ್ನು ಏರ್ಪಡಿಸಿದ. ಒಂದು ಆ ಏಜಿನ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಆಟಗಳನ್ನು ಏರ್ಪಡಿಸಿ ಯಾವುದೇ ವಯಸ್ಸಿನ ಭೇದ ಇಲ್ಲದೆ ಎಲ್ಲರೂ, ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳಿನವರೆಗೂ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ತುಂಬ ಚಂದದ ಒಂದು ಕಾರ್ಯಕ್ರಮ ಆಯಿತು ನಿನ್ನೆ. ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಎಲ್ಲ ಮಕ್ಕಳು ತುಂಬ, ಅವರಿಗೆ ಗೇಮ್ಸ್ ಎಲ್ಲ ಇದ್ದದ್ರಿಂದ ತುಂಬ ಖುಷಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಹಾಗೆ ಒಂದಷ್ಟು ಹಳೆಯ ಕಾಲದ ಐಟಮ್ ವಸ್ತುಗಳು ಕೂಡ ಇಟ್ಟಿದ್ರು. ಅದನ್ನು ನೆನಪಿಟ್ಕೊಂಡು ಬರಿಬೇಕು ಹೆಸರುಗಳನ್ನು. ಈ ಥರ ಒಂದು ಟ್ರೆಡಿಷ್ನಲ್ ಗೇಮ್ಸ್ ಕೂಡ ಇತ್ತು ಅದರಲ್ಲಿ. ಹಾಗೆ ಬೀಜಗಳೊಟ್ಟಿಗೆ, ಹಾಗೆ ಕಂಟ್ರೋಲ್, ಬಾಡಿ ಕಂಟ್ರೋಲು, ಆ ಥರದ ಗೇಮ್ಸ್ಗಳು, ಒಳ್ಳೆ ಗೇಮ್ಸ್ಗಳು. ಹಳೆಯ ಕಾಲದ ಕಪ್ಪೆ ಜಿಗಿತ, ಈ ಚೀಲದಲ್ಲಿ ನಿಂತ್ಕೊಂಡು ಜಿಗುವಂತಹ ಆಟಗಳು, ಹೀಗೆಲ್ಲ ಇತ್ತು. ನಮ್ಮವರೆಲ್ಲ ಸಿಕ್ಕದವಾಗ ಗಮ್ಮತ್ತಲ್ಲಿ ಮಾತಾಡಿಕೊಂಡು ಕಾರ್ಯಕ್ರಮವನ್ನೆಲ್ಲ ಮಾಡಿಕೊಂಡು, ಈ ಥರ ಒಂದು ಸಭಾಭವನ, ಈ ಥರ ಒಂದು ವೇದಿಕೆ ನಮಗೆ ಸಿಕ್ಕಿರೋದು ತುಂಬ ಅದೃಷ್ಟ ಅಂತ ಹೇಳ್ಬೋದು, ಅಥವಾ ತುಂಬ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಹೀಗೆ ಒಂದಷ್ಟು ಆಟೋಟಗಳಿತ್ತು. ಹಿರಿಯರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಎಷ್ಟು ಖುಷಿಯಲ್ಲಿ ಭಾಗವಹಿಸಿದರು. ಅಲ್ಲಿಯ ಎಲ್ಲ ಜನರ ಮನಸ್ಥಿತಿಯನ್ನು ನೋಡಿ, ಅವರ ಆ ಭಾವನೆಗಳನ್ನು ನೋಡಿ ತುಂಬ ಖುಷಿಯಾಯಿತು. ಎಲ್ಲರೂ ಯಾವುದೇ ಇದು ನಮಗಲ್ಲ, ಈ ಆಟ ನಮಗಲ್ಲ, ನಾವು ವಯಸ್ಸಾಗಿ ಆಯಿತು ಅಥವಾ ನಾವು ನಮಗೆ ಇದೆಲ್ಲ ಬೇಡ ಅಂತ ಕೂತ್ಕೊಂಡಿರಲಿಲ್ಲ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು. ಯಾರ ಬಗ್ಗೆಯೂ ಕಮೆಂಟ್ಗಳಿರಲಿಲ್ಲ. ಎಲ್ಲರೂ ಒಂದು ಖುಷಿಯಲ್ಲಿ ಇರುವುದನ್ನು ನೋಡಿ ನನಗೆ ಕೂಡ ತುಂಬ ಖುಷಿಯಾಯಿತು. ಅವರ ಅಜ್ಜಿಯಂದಿರ ಹಾಗೆ ವಯಸ್ಸಾದವರ ಒಂದಷ್ಟು ಭಾಗವಹಿಸುವಿಕೆ ಕೂಡ ನಮ್ಮಲ್ಲಿ ಒಂದು ಹೊಸ ಉತ್ಸಾಹ, ಹೊಸ ಪ್ರೋತ್ಸಾಹವನ್ನು ನೀಡಿತು. ಒಂದಷ್ಟು ಹಬ್ಬಗಳಲ್ಲಿ ನಾವೆಲ್ಲರೂ ನಮ್ಮ ಕುಟುಂಬದವರು ಅಥವಾ ನಮ್ಮ ಸಮುದಾಯದವರು ಸೇರಿ ಅದನ್ನು ಆಚರಿಸಿದಾಗ ಅದರಲ್ಲಿರುವ ಖುಷಿಯೇ ಬೇರೆ ಅಲ್ವಾ. ಹಾಗೆ ಅಗಸ್ತ್ಯನಿಗೆ ಕಾಳನ್ನು ಲೆಟರಲ್ಲಿ ಬರೆಯುವ ಆಟದಲ್ಲಿ ಅವನಿಗೆ ಪ್ರೈಸ್ ಸಿಕ್ಕಿತ್ತು. ನಂತರ ಆಟಿದ ಗಮ್ಮತ್ತು ಗಮ್ಮತ್ತು ಊಟ ಭರ್ಜರಿಯಾಗಿತ್ತು. ಊಟ ಎಲ್ಲ ಮುಗಿಸಿ ನಾವು ಮತ್ತೆ ಮನೆಗೆ ಬಂತು. ಆಟಿಯ ವಿಶೇಷ ತಿಂಡಿಗಳು, ಸಿಹಿ ತಿಂಡಿಗಳೆಲ್ಲ ಇತ್ತು. ಈ ಭೋಜನವನ್ನು ಮಾಡಿ ಮನೆಗೆ ಬಂದು. ನಮಸ್ಕಾರ.